ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರತಕ್ಕಂಥದ್ದು. ಸರ್ಕಾರ ಕೊಟ್ಟಿರತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10:15 ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10:15 ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ತಾರಾ, ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10:15 ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರತಕ್ಕಂಥದ್ದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10:15 ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10:15 ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ತಾರಾ, ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10:15 ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರತಕ್ಕಂಥದ್ದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10:15 ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10:15 ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ತಾರಾ, ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10:15 ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರತಕ್ಕಂಥದ್ದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10:15 ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10:15 ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ.
ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10 ಕಾಲಿಗೆ ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರ್ತಕ್ಕಂಥದ್ದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10 ಕಾಲಿಗೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10 ಕಾಲಿಗೆ ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಸಂವಿಧಾನಾತ್ಮಕ ಸಂಘರ್ಷ ಉದ್ಭವ ಆಗಿರ್ತಕ್ಕಂಥದ್ದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅನ್ನುವಂಥದ್ದು ಈ ಕ್ಷಣದ ಕುತೂಹಲ. ಹಾಗೇನೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಅಂತ, ಆ ಬದಲಾವಣೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲನ್ ಬೇಕಾದ್ರೂ ಹತ್ತುತ್ತೀವಿ, ಆದ್ರೆ ಬದಲಾವಣೆ ಮಾಡಲ್ಲ ರಾಜ್ಯಪಾಲರ ಭಾಷಣವನ್ನ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ನಿರ್ಧಾರ ತಿಳಿಸ್ತೀನಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 10 ಕಾಲಿಗೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ರಾಜ್ಯಪಾಲರ ನಡೆ ಏನು, ಅಧಿವೇಶನಕ್ಕೆ ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 15 ನಿಮಿಷದಲ್ಲಿ ಗೊತ್ತಾಗಲಿದೆ. ಅಧಿವೇಶನಕ್ಕೆ ಬರ್ತಾರಾ, ಬಂದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಿದ್ರು ಆ 11 ಪ್ಯಾರಾಗಳನ್ನ ಓದ್ತಾರಾ ಅಥವಾ ಕೈ ಬಿಡ್ತಾರಾ, ಇದೆಲ್ಲವೂ ಕೂಡ ಇನ್ನು 15 ನಿಮಿಷಗಳಲ್ಲಿ ಗೊತ್ತಾಗಲಿದೆ. 10 ಕಾಲಿಗೆ ತಿಳಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ.